ಭಾರತದ ವಸ್ತುಗಳ ಮೇಲಿರುವಂತಹ ಸುಂಕವನ್ನ ಅಮೆರಿಕ ಈಗ ಇಳಿಸಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಶೇಕಡಾ 25ರಿಂದ ಶೇಕಡಾ 18ಕ್ಕೆ ಸುಂಕ ಇಳಿಸೋದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆ ಸೂಚಿಸಿದ್ದಾರೆ. ಶೇಕಡಾ 50ರಷ್ಟು ಸುಂಕ ಹಾಕುವುದಾಗಿ ಈ ಹಿಂದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬೆದರಿಕೆಯನ್ನು ಒಡ್ಡಿದರು. ಇವತ್ತು ಮೋದಿ ಜೊತೆಗೆ ಫೋನ್ ಮಾಡಿ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ. ಯುರೋಪ್ ಜೊತೆಗಿರುವಂತಹ ಒಪ್ಪಂದದ ಬೆನ್ನಲ್ಲೇ ಈಗ ಟ್ರಂಪ್ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ. ಬಹಳಷ್ಟು ಪ್ರಮುಖವಾಗಿರುವಂತಹ ಸುದ್ದಿ ಇದು. ಕಾರಣ ಏನು ಅಂದ್ರೆ, ಅಮೆರಿಕ ಭಾರತ ಸೇರಿ ವಿವಿಧ ದೇಶಗಳ ಮೇಲೆ ಹೆಚ್ಚುವರಿ ತೆರಿಗೆಯ ಭಯವನ್ನ ಒಡ್ತಾ ಇದ್ರು. ಅದರ ಜೊತೆಗೆ ಭಾರತದ ಮೇಲೂ ಸಹ ಶೇಕಡಾ 50ರಷ್ಟು ಸುಂಕ ಹಾಕ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ ಇದ್ರು. ಅದರಲ್ಲಿ ಹೆಚ್ಚುವರಿಯಾಗಿ ಶೇಕಡಾ 25ರಷ್ಟು ತೆರಿಗೆಯನ್ನ ಈಗಾಗಲೇ ಹಾಕಲಾಗಿದೆ. ಅದರ ಜೊತೆಗೆ ರಷ್ಯಾ ಜೊತೆಗೆ ಏನಾದರೂ ವ್ಯಾಪಾರ ವಹಿವಾಟು, ಅದರಲ್ಲೂ ಸ್ಪೆಷಲಿ ತೈಲದ ವ್ಯಾಪಾರವನ್ನ ಮಾಡಿದ್ದೇ ಆದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂತಹ ನೇರವಾದಂತಹ ಎಚ್ಚರಿಕೆಯನ್ನ ಟ್ರಂಪ್ ಕೊಡ್ತಾನೆ ಇದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ನಾನು ಅವ್ರ ಜೊತೆ ಮಾತಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ US 25ರಿಂದ 18ಕ್ಕೆ ಟ್ಯಾಕ್ಸ್ ಟಾರಿಫ್ ಅನ್ನ ಹಾಕಿರುವಂತದ್ದು, ಅಂದ್ರೆ ಇಳಿಸಿರುವಂತದ್ದು, ಇದನ್ನ ಮೊದಲ ಬಾರಿಗೆ ಕೇಳಿದಂತಹ ಸಂದರ್ಭದಲ್ಲಿ ಹೇಗೆ ನೋಡ್ತೀರಾ ಸರ್ ಇದನ್ನ? ಒಂದು ಯುರೋಪ್ ಜೊತೆ ಆಗಿದ್ದಂತ ಮಾತುಕತೆ ಸ್ವಲ್ಪ ಎಲ್ಲೋ ಒಂದು ಪ್ರೆಷರ್ ಬಿದ್ದಿದೆ ಟ್ರಂಪ್ಗೆ. ಯಾಕಂದ್ರೆ ಅಲ್ಲಿಗೆ ಹೋಗ್ತಿರುವಂತ ಎಕ್ಸ್ಪೋರ್ಟ್ಸ್ಗಳು ಸ್ವಲ್ಪ ಒಂದು 30ರಿಂದ 40% ಖಂಡಿತ ಕಮ್ಮಿ ಆಗ್ತಿತ್ತು ಈಗ ಯುರೋಪ್ ಜೊತೆ ಆಗಿರೋ ಒಪ್ಪಂದದಲ್ಲಿ. ಸೊ ಅದೊಂದು ಎಲ್ಲೋ ಒಂದು ಭಯದ ವಾತಾವರಣ ಅವ್ರಿಗೊಂದು ಉಂಟಾಗಿರ್ಬೋದು. ಎರಡನೇದು, ಅವ್ರು ಹೇಳೋ ಪ್ರಕಾರ ರಷ್ಯನ್ ಆಯಿಲ್ ಕಂಪ್ಲೀಟ್ ನಿಲ್ಸಿ ವೆನಿಜುಲಾ ಆಯಿಲ್ ತಗೋತಾರೆ ಅವರು ಅಂತ ಹೇಳಿದ್ದಾರೆ. ಸೊ ನಮ್ಗೇನು ವೆನಿಜುಲಾ ಕೊಟ್ಟರು ಓಕೆ, ರಷ್ಯಾ ಕೊಟ್ಟರು ಓಕೆ, ಬಟ್ ನಮ್ಗೆ 60ರಿಂದ 65 ಬ್ಯಾರಲ್ ಏನ್ ಬರ್ತಾ ಇದೆಯೋ ಅದೇ ಪ್ರೈಸ್ ಅಲ್ಲಿ ಸಿಕ್ಕಿದ್ರೆ ಖಂಡಿತನೇ ಓಕೆನೆ. ನಮ್ಗೆ ವೆನಿಜುಲಾ ಆದ್ರೂ ಓಕೆ, ರಷ್ಯಾ ಆದ್ರೂ ಓಕೆ. ಯಾಕಂದ್ರೆ ಎರಡೂ ಥಿಕ್ ಆಯಿಲ್ಲೇ ಬರೋದು. ನಮ್ ರಿಫೈನರೀಸ್ಗೆ ಸೂಟ್ ಆಗುತ್ತೆ ಅದನ್ನ ರಿಫೈನ್ ಮಾಡಕ್ಕೆ. ನೆಕ್ಸ್ಟ್ $500 ಬಿಲಿಯನ್ ಅಷ್ಟು ಏನೋ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದಾರೆ. ಬಟ್ ಅದ್ರ ಬಗ್ಗೆ ನಾನು ನೋಡ್ಬೇಕು ಅದು ಏನು ಒಪ್ಪಂದ ಆಗಿದೆ. ಸರ್, ಇಲ್ಲಿ 3 ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ ಟ್ರಂಪ್. ಒಂದು, ಟ್ಯಾರಿಫ್ ವಿಚಾರದಲ್ಲಿ 25ರಿಂದ 18% ಇಳಿಸ್ತೀವಿ ಅಂತ. ಇನ್ನೊಂದು ಕಡೆಗೆ ಅವರು ಮೆನ್ಷನ್ ಮಾಡ್ತಾರೆ, ಪೂರ್ತಿಯಾಗಿ ಭಾರತ ರಷ್ಯಾ ಜೊತೆ ಇರುವಂತಹ ತೈಲ ವ್ಯಾಪಾರವನ್ನು ನಿಲ್ಲಿಸುತ್ತೆ, ಅದು ಅಮೆರಿಕ ಮತ್ತು ವೆನೆಜುವೆಲಾ ಮೂಲಕವಾಗಿ ಖರೀದಿ ಮಾಡುತ್ತೆ, ಅಲ್ಲಿಂದ ಖರೀದಿ ಮಾಡುತ್ತೆ ಅನ್ನುವಂಥದ್ದು ಒಂದು. ಎರಡನೇ ವಿಚಾರ ಅವ್ರು ಹೇಳಿರೋದೇನು ಅಂದ್ರೆ, $500 ಬಿಲಿಯನ್ ವ್ಯಾಪಾರವನ್ನ ಭಾರತ ಅಮೆರಿಕದ ಜೊತೆಗೆ ಮಾಡುತ್ತೆ. ಅಲ್ಲಿರುವಂತಹ ಕೃಷಿ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಅಥವಾ ಏನಂದ್ರೆ ಬೇರೆ ಬೇರೆ ವ್ಯಾಪಾರ ವಹಿವಾಟಿನಲ್ಲಿ ಅಲ್ಲಿಂದ ಖರೀದಿ ಮಾಡುತ್ತೆ ಅನ್ನುವಂತಹ ಭರವಸೆಯನ್ನ ಪ್ರಧಾನಿಯವರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮೂರನೇ ವಿಚಾರ, ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, 0% ಟ್ಯಾರಿಫ್ ಅನ್ನ, ಟ್ಯಾಕ್ಸ್ ಅನ್ನ ಭಾರತ ಹಾಕುತ್ತೆ ಅನ್ನುವಂತಹ ವಿಚಾರವನ್ನ, 0 ತಂದು ಇಳಿಸುತ್ತೆ ಅನ್ನುವಂಥದ್ದಕ್ಕೆ ನಾನು ಪ್ರಧಾನಿಯವ್ರ ಜೊತೆಗೆ ಮಾತಾಡಿದ್ದೀನಿ ಅನ್ನುವಂತಹ ವಿಚಾರ ಹೇಳಿದ್ದಾರೆ. ಹಾಗಾದ್ರೆ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ನೀವು ಹೇಳ್ದಂಗೆ, ಒಂದ್ ಕಡೆಗೆ EU ಜೊತೆಗೆ ಮಾಡಿರುವಂತಹ ಒಪ್ಪಂದ ಇಡೀ ವಿಶ್ವವೇ ಭಾರತದ ತಿರುಗಿ ನೋಡ್ತಾ ಇದೆ. ಯಾಕಂದ್ರೆ ಇಡೀ ವಿಶ್ವದ ಶೇಕಡಾ 25ರಷ್ಟು ವ್ಯಾಪಾರ ವಹಿವಾಟು ಮಾಡುವಂತಹ ಜನಸಂಖ್ಯೆಯಲ್ಲಿ ಭಾರತ ಮತ್ತು EU ಕಂಟ್ರಿಗಳಾಗ್ತವೆ. ಹಾಗಾಗಿ ಈ ಒಂದು ವಿಚಾರ ಅಮೆರಿಕಗೆ ನೇರವಾದಂತಹ ಪರಿಣಾಮ ಬಿತ್ತಾ ಅಂತ? ಖಂಡಿತ. ಪ್ಲಸ್ ಇನ್ನೊಂದೇನಾಗ್ತಾ ಇದೆ ಅಂದ್ರೆ, ಒಂದು ಅದು ವೆನಿಜುಲಾ ಆಯಿಲ್ ತಗೊಳ್ಳೋದ್ರಲ್ಲಿ ನಮ್ಗೆ ತೊಂದರೆ ಇಲ್ಲ. ಯಾಕಂದ್ರೆ ಮೊದ್ಲು ನಾವು ತಗೋತಾ ಇದ್ವಿ ವೆನಿಜುಲಾ ಆಯಿಲ್, ಇಲ್ಲ ಅಂತ ಅಲ್ಲ. ಸೊ ಅದು ಥಿಕ್ ಆಯಿಲ್ ಆದ್ರೂ ನಮ್ ರಿಫೈನರೀಸ್ಗೆ ಅದು ಒಪ್ಪುವಂತ ಒಂದು ಇದು. ಬಟ್ ಈ $500 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಯಾವ್ದ್ರಲ್ಲಿ ಏನು ಅಂತ ನನಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ನಾನು ಸ್ಟಡಿ ಮಾಡ್ಬೇಕು. ಒಂದು, ನೆಕ್ಸ್ಟ್ 0% ಟ್ಯಾರಿಫ್ ಹಾಕ್ತಾರೆ ಅಂದ್ರೆ ಯಾವ ಗೂಡ್ಸ್ ಮೇಲೆ ಹಾಕ್ತಾರೆ, ಏನಕ್ಕೆ ಹಾಕ್ತಾರೆ, ಅದೆಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದು ಟ್ರಂಪ್ ಹೇಳಿರೋ ಮಾತಿದು. ಬಟ್ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇನ್ನೂ ಏನೋ ನನಗೆ ಗೊತ್ತಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.